ವೆನೆಜುವೆಲಾ ದೇಶವು ಇತ್ತೀಚಿನ ವರ್ಷಗಳಲ್ಲಿ ತೀವ್ರವಾದ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ಸಂಘರ್ಷಗಳನ್ನು ಎದುರಿಸುತ್ತಿದೆ. ಇದನ್ನು ನೇರವಾದ ಯುದ್ಧವೆಂದು ಕರೆಯಲಾಗದಿದ್ದರೂ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವಿನ ನಿರಂತರ ಸಂಘರ್ಷ ದೇಶವನ್ನು ಅಸ್ಥಿರತೆಗೆ ದೂಡಿದೆ. ಅಧ್ಯಕ್ಷ ನಿಕೋಲಾ ಮತ್ತು ವಿರೋಧ ನಾಯಕರುಗಳ ನಡುವೆ ಅಧಿಕಾರ ಹಂಚಿಕೆ, ಚುನಾವಣೆಗಳ ನೈತಿಕತೆ ಮತ್ತು ಪ್ರಜಾಪ್ರಭುತ್ವದ ಪ್ರಶ್ನೆಗಳು ಪ್ರಮುಖ ಸಮಸ್ಯೆಗಳಾಗಿವೆ. ಆರ್ಥಿಕವಾಗಿ ವೆನೆಜುವೆಲಾ ಗಂಭೀರ ಸಂಕಷ್ಟದಲ್ಲಿದೆ. ತೈಲ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದ್ದರೂ ದುರ್ಬಂಧಿತ ಆಡಳಿತ, ಭ್ರಷ್ಟಾಚಾರ ಮತ್ತು ಅಂತಾರಾಷ್ಟ್ರೀಯ ಕಾರಣ ದೇಶದ ಆರ್ಥಿಕತೆ ಕುಸಿದಿದೆ. ಪರಿಣಾಮವಾಗಿ ಭಾರೀ ಹಣದುಬ್ಬರ, ಆಹಾರ ಮತ್ತು ಔಷಧಿಗಳ ಕೊರತೆ ಉಂಟಾಗಿದೆ. ಇದರಿಂದ ಲಕ್ಷಾಂತರ ಜನರು ಜೀವನಾಧಾರದಿಗಾಗಿ ದೇಶವನ್ನು ತೊರೆದಿದ್ದಾರೆ. ಸುರಕ್ಷತಾ ಪಡೆಗಳು ಮತ್ತು ಪ್ರತಿಭಟನಾಕಾರರ ನಡುವೆ ನಡೆದ ಹಿಂಸಾತ್ಮಕ ಘಟನೆಗಳು, ಅನೇಕ ಜೀವಗಳನ್ನು, ಮಾನವ ಹಕ್ಕು ಉಲ್ಲಂಘನೆಗಳ ಆರೋಪಗಳು ಸರ್ಕಾರದ ಮೇಲೆ ಹೆಚ್ಚಾಗಿವೆ. ಅಂತಾರಾಷ್ಟ್ರೀಯ ಸಮುದಾಯವು ಈ ಸಂಘರ್ಷದಲ್ಲಿ ತೊಡಗಿಕೊಂಡಿದ್ದು, ಕೆಲ ದೇಶಗಳು ಸರ್ಕಾರವನ್ನು ಬೆಂಬಲಿಸಿದರೆ ಕೆಲವು ವಿರೋಧ ಪಕ್ಷಕ್ಕೆ ಬೆಂಬಲ ನೀಡಿವೆ. ಒಟ್ಟಿನಲ್ಲಿ ವೆನೆಜುವೆಲಾದ ಸಂಘರ್ಷ ಶಾಂತಿಯುತ ಸಂವಾದ ಮತ್ತು ರಾಜಕೀಯ ಸುಧಾರಣೆಗಳ ಮಾನವ ಮೂಲಕ ಪರಿಹಾರವಾಗಬೇಕಾಗಿದೆ. ದೇಶದ ಜನರು ಶಾಂತಿ, ಸ್ಥಿರತೆ ಮತ್ತು ಉತ್ತಮ ಜೀವನದ ನಿರೀಕ್ಷೆಯಲ್ಲಿ ಬದುಕುತ್ತಿದ್ದಾರೆ.